ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸರ್ಕಾರವೇ ಸ್ವಯಂಕೃತ ಅಪರಾಧ ಮಾಡಿಕೊಂಡಿದ್ದು ಈಗ ನನ್ನ ಹೆಸರನ್ನ ತಳುಕು ಹಾಕೊಂಡಿದೆ. ವರ್ಗಾವಣೆ ದಂಧೆ ಪ್ರಶ್ನಿಸಿ ವಾಗ್ದಾಳಿ ಮಾಡಿದ್ದಕ್ಕೆ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ನ ಅಸ್ತ್ರ. ಎಚ್ ಡಿ ಕುಮಾರಸ್ವಾಮಿ ಟೀಕೆ. 2013ರಲ್ಲಿ ಸಿಎಂ ಆದಾಗ ತನಿಖೆ ಮಾಡ್ತೀವಿ ಅಂತ ಅರ್ಜಿ ಹಾಕಿದ್ರಿ. ಆಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಅಬ್ರಹಾಂ ಹೀರೋ ಈಗ ಬ್ಲ್ಯಾಕ್ ಮೇಲರ್ ಅಲ್ವಾ? ಸರ್ಕಾರವನ್ನು ಪ್ರಶ್ನಿಸಿದ ಕೇಂದ್ರ ಸಚಿವ ಎಚ್ಡಿಕೆ. ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ಅನುಮತಿ ಕೇಳಿ ಅಂತ ಹೇಳಿತ್ತ. ನಾನು ಇದಕ್ಕೆಲ್ಲ ಹೆದರಲ್ಲ. ಕೇಂದ್ರ ಸಚಿವ ಸ್ಥಾನಕ್ಕೆ ಬೇಕಿದ್ರೆ ರಾಜೀನಾಮೆ ಕೊಡ್ತೀನಿ, ಸವಾಲು ಹಾಕಿದ ಕುಮಾರಸ್ವಾಮಿ. ಸಿಎಂ ರಾಜೀನಾಮೆಗೆ ಒತ್ತಾಯಿಸ್ತಾ ಇರೋ ದೋಸ್ತಿಗಳು ಈಗ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿರುವ ಲೋಕಾಯುಕ್ತ ಎಸ್ಐಟಿ. ಕೇಸರಿ ಪಡೆಗೀಗ ಎಚ್ಡಿಕೆ ಬಗ್ಗೆ ಕಳವಳ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ. ನಾಳೆ ಶಾಸಕಾಂಗ ಸಭೆಯಲ್ಲಿ ರಾಜ್ಯಪಾಲರ ನಡೆಯ ವಿರುದ್ಧ ಶಾಸಕರಿಂದ ನಿರ್ಣಯ. ಇದರ ಜೊತೆ ದೆಹಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ವಿಶ್ವಾಸ ಗಟ್ಟಿಗೊಳಿಸೋ ಪ್ಲಾನ್. ಕಾನೂನಲ್ಲಿ ಅವಕಾಶ ಇಲ್ಲದೆ ಇದ್ರೂ ರಾಜ್ಯಪಾಲರಿಂದ ಅನುಮತಿ. ನಾವು ಸಚಿವ ಸಂಪುಟದಲ್ಲಿ ಸುಮ್ಮನೆ ತೀರ್ಮಾನ ಮಾಡಿಲ್ಲ. ರಾಜ್ಯಪಾಲರ ನಿಂದನೆ ಮಾಡಿದ್ದೀವೆನ್ನಲು ಇದರಲ್ಲಿ ಜಾತಿಯಲ್ಲಿ ಬರುತ್ತೆ. ವಿಪಕ್ಷಗಳ ಟೀಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು. ಐವನ್ ಡಿಸೋಜಾ ಹೇಳಿಕೆ ಸರಿಯಲ್ಲ, ಅದನ್ನ ನಾವು ಸಮರ್ಥನೆ ಮಾಡಲ್ಲ. ದೂರು ದಾಖಲಿಸೋದು ಬಿಜೆಪಿಗೆ ಬಿಟ್ಟ ವಿಚಾರ. ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಬಿಜೆಪಿ ಪ್ರತಿಭಟನೆ ಮಾಡಲಿ, ಬೇಡ ಅಂದೋರು ಯಾರು? ಆದರೆ ಅವರ ಪ್ರತಿಭಟನೆಯಲ್ಲಿ ಯಾವುದೇ ಹುರುಳಿಲ್ಲ. ನಾಳೆ ಬಿಜೆಪಿ ನಡೆಸೋ ಪ್ರತಿಭಟನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯ. ಚಿಕ್ಕಬಳ್ಳಾಪುರದಲ್ಲಿ ರಸ್ತೆ ಮೇಲೆ ಹರಿತಾ ಇದೆ ಕುಶಾವತಿ ನದಿ ನೀರು. ಹಲವು ಗ್ರಾಮಗಳ ಸಂಪರ್ಕ ಕಟ್. ವಾಹನ ಸಂಚಾರ ಬಂದ್, ಜನರಿಗೆ ಆತಂಕ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ರಾತ್ರಿ ಇಡೀ ಸುರಿದ ಮಳೆ. ಹೂ, ಜೋಳ, ಸೌತೆಕಾಯಿ, ಆಲೂಗಡ್ಡೆ ಸೇರಿ ಹಲವು ಬೆಳೆ ನಾಶ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರ ಹಿಡಿ ಶಾಪ. ತಡರಾತ್ರಿ ಸುರಿದ ಮಳೆಗೆ ಚಿತ್ರದುರ್ಗದ ಮನಮೈನಹಟ್ಟಿ ಕೆರೆ ಕೋಡಿ. ಮನೆಗಳಿಗೆ ನುಗ್ಗಿದ ನೀರು. ಅರ್ಧ ಮಾರ್ಗದಲ್ಲೇ ನೀರಲ್ಲಿ ನಿಂತ ಬೈಕ್. ಸೆಳೆತ ಕಡಿಮೆ ಇದ್ದಿದ್ದಕ್ಕೆ ತಪ್ಪಿದ ಅನಾಹುತ. ಚಳ್ಳಕೆರೆಯ ರಹೀಂ ನಗರದ ಮನೆಗಳಿಗೆ ನುಗ್ಗಿದ ನೀರು. ಕುಟುಂಬಸ್ಥರ ಪರದಾಟ. ಬೇಡರೆಡ್ಡಿಹಳ್ಳಿ, ಮಲ್ಲಸಮುದ್ರ, ತಳುಕು, ಕೋಡಿಹಳ್ಳಿ ಹಳ್ಳಗಳು ಭರ್ತಿ. ಸಂಚಾರ ಬಂದ್. ಹೊನ್ನಾಳಿ ನ್ಯಾಮತಿ ಭಾಗದಲ್ಲಿ ನಿನ್ನೆ ಭರ್ಜರಿ ಮಳೆ. ತಾಲೂಕು ಆಸ್ಪತ್ರೆಗೆ ನುಗ್ಗಿದ ಮಳೆ ನೀರು. ಹೆರಿಗೆ ವಾರ್ಡ್, ಐಸಿಯು, ಔಷಧ ವಿತರಣಾ ಕೊಠಡಿಯಲ್ಲಿ ರೋಗಿಗಳ ಪರದಾಟ. ನಿಂತ ನೀರಲ್ಲೇ ರೋಗಿಗಳ ತಪಾಸಣೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸ್ವಂತ ಹಣದಲ್ಲೇ ತನಿಖೆ ಮಾಡ್ತಿರೋ ಪೊಲೀಸ್ ಸಿಬ್ಬಂದಿ. ಹಣ ಮಂಜೂರು ಮಾಡುವಂತೆ ಮನವಿ ಮಾಡಿದ್ರು. ಸೈಲೆಂಟ್ ಆಗಿದೆ ಇಲಾಖೆ. ಹನುಮನ ದರ್ಶನ ಮಾಡಬೇಕು ಅಂತಂದ್ರೆ ಸರ್ಕಸ್ ಮಾಡಬೇಕು. ಅಂಜನಾದ್ರಿಗೆ ಹೋಗೋ ರಸ್ತೆಯಲ್ಲಿ ಗುಂಡಿಗಳ ಕಾರುಬಾರು. ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಕಿಡಿಕಾರ್ತಿದ್ದಾರೆ ಜನ. ಮಂತ್ರಾಲಯದಲ್ಲಿ ರಾಯರ ಅದ್ದೂರಿ ಮಧ್ಯಾರಾಧನೆ. ಚಿನ್ನದ ರಥದಲ್ಲಿ ಪರಿಮಳ ಗ್ರಂಥ, ಮೃತ್ತಿಕಾ ಬೃಂದಾವನವಿಟ್ಟು ರಥೋತ್ಸವ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರಿಂದ ರಾಘವೇಂದ್ರ ಸ್ವಾಮಿಗಳ ದರ್ಶನ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಶುರುವಾಯಿತು ತಯಾರಿ. ಅರಮನೆ ನಗರಿ ಮೈಸೂರಿಗೆ ಗಜ ಪಡೆಯ ಎಂಟ್ರಿ. ಮೊದಲ ಹಂತದಲ್ಲಿ ಅಭಿಮನ್ಯು ಆ್ಯಂಡ್ ಟೀಮ್. 9 ಆನೆಗಳ ಆಗಮನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.